ಮಾನ್ಯ ವೀಕ್ಷಕರೇ ನಮಸ್ಕಾರ. ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ಒಂದು ಬಹಳ ಹೃದಯ ವಿದ್ರಾಯಕವಾದಂಥ ಘಟನೆ ನಡೆದಿದೆ. ತುಂಬ 25 ವರ್ಷದ ಕೆಳಪಟ್ಟವರು ಸುಮಾರು 9 ಜನ ತೀರೋಗಿದ್ದಾರೆ. ಇನ್ನು ಹಿರಿಯರು ಒಬ್ಬರು ತೀರೋಗಿದ್ದಾರೆ. ಅದ್ರ ಜೊತೆಗೆ ಒಂದು 10 ಜನ ಏಟ್ ಮಾಡ್ಕೊಂಡು ನರಳ್ತಾ ಇದ್ದಾರೆ. ಈ ಘಟನೆ ಸಮಾಜದಲ್ಲಿ ಒಂದು ದೊಡ್ಡ ಕಹಿ ನೆನಪು. ಗಣಪತಿಯ ಪೂಜೆಯಲ್ಲಿ ಪಾಲ್ಗೊಂಡಂಥ ಈ ಯುವಜನರು ಸಂತೋಷದಿಂದ ಗಣಪತಿ ವಿಸರ್ಜನೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಆಗಿರುವಂಥ ಈ ಆಘಾತಕಾರಿಯಾದಂಥ ಈ ಘಟನೆ ಏನಿದೆಯಲ್ಲ, ಅದು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 6 ಜನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಇನ್ನು ಚಿಕ್ಕ ವಯಸ್ಸಿನ ಶಾಲಾ ಕಾಲೇಜಿನ ಓದ್ತಿರೋ ಮಕ್ಕಳು, ಹಿರಿಯರು ತುಂಬ ನೋವುಗೊಳಗಾಗಿದ್ದಾರೆ. ಈ 10 ಜನ ಏನು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಚಲಿಸ್ತಾ ಇರುವಾಗ ಪಕ್ಕದ ರಸ್ತೆಯಿಂದ ಸಾಗ್ತಿದ್ದಂಥ ಒಂದು ದೊಡ್ಡ ವಾಹನ ರೋಡ್ ಡಿವೈಡರ್ನ ಕೂಡ ದಾಟಿ ಬಂದು ಇವ್ರ ಮೇಲೆ ಸಾಗುತ್ತೆ ಅಂತ ಅಂದರೆ ಇದು ಒಂಥರ ಏನೋ ಊಹಿಸ್ಲಿಕ್ಕೂ ಆಗದೇ ಇರೋವಂಥ ಒಂದು ಘಟನೆ. ಈ ಘಟನೆಯಲ್ಲಿ ತೀರೋಗಿರುವಂತಹ ಯುವಜನರಿಗೆ ನಮ್ಮ ಅಂತಃಕರಣದ ನೋವಿನ ಸಂಗತಿಯ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ, ಆ ಮಕ್ಕಳನ್ನ ಕಳ್ಕೊಂಡಿರುವಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಒಂದು ದೇವರು ಮನಸ್ಸನ್ನು ಕೊಡಲಿ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 2 ಲಕ್ಷ ಘೋಷಿಸಿದೆ, ರಾಜ್ಯ ಸರ್ಕಾರ 5 ಲಕ್ಷ ಘೋಷಿಸಿದೆ. ಜನತಾದಳದ ಧುರೀಣರಾದಂಥ ಎಚ್ ಡಿ ದೇವೇಗೌಡರು ತಮ್ಮ ಪಕ್ಷದಿಂದ 1 ಲಕ್ಷ ಘೋಷಿಸಿ ಗಾಯಾಳುಗಳಿಗೆ 25,000 ಘೋಷಿಸಿದ್ದಾರೆ. ಎಚ್ ಡಿ ದೇವೇಗೌಡರ ತಾಯಿ ಊರದು, ಅದೊಂದು ದೃಷ್ಟಿಯಿಂದ ಅದು ಎಲ್ಲರಿಗೂ ಪರಿಚಯ ಇರೋಂಥ ಊರೇ. ಈ ಊರಿನಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ, ಸಂತೋಷ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇಂಥ ಒಂದು ಘಟನೆ ನಡೆದದ್ದು ಬೇಜಾರ. ಈ ತೀರ್ಕೊಂಡಿರುವಂಥ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡ್ತಿರುವಂಥ ಕುಟುಂಬಗಳಿಗೆ, ಮಕ್ಕಳಿಗೆ ನಾವು ಏನು ವಿನಂತಿ ಮಾಡೋ ಸರ್ಕಾರಕ್ಕೆ ಅಂತ ಅಂದರೆ, ಈ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸಾವಿಗೆ ಪರಿಹಾರ ಸಮಾನ ಅಲ್ಲ ಅಂತ ಹೇಳಿ. ಅದು ಒಳ್ಳೆಯ ಮಾತು. ಆದರೆ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖರಿಗೆ ವಿನಂತಿ ಮಾಡಿದ್ದೇನಂತ ಅಂದರೆ, ಈ ತೀರ್ಕೊಂಡಿರುವಂಥ ಕುಟುಂಬಗಳಲ್ಲಿ ಅರ್ಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸರ್ಕಾರದೊಂದು ಕೆಲಸವನ್ನು ಕೊಡಬೇಕು. ಈ ಕಾಂಪನ್ಸೇಷನ್ ಕೊಡೋದ್ರಿಂದ ಆ ಕುಟುಂಬದಲ್ಲಿ ನೋವು ನಿವಾರಣೆ ಆಗೋದಿಲ್ಲ, ಆ ಕುಟುಂಬದ ನಿರ್ವಹಣೆ ಕೂಡ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ತಮ್ಮಲ್ಲಿ ಸರ್ಕಾರಗಳಲ್ಲಿ ವಿನಂತಿ ಮಾಡೋದು ಅಂತಂದರೆ, ಆ ಕುಟುಂಬಕ್ಕೆ ಒಬ್ಬರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಆ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನು ಅವರು ನಿಭಾಯಿಸೋ ಹಾಗೆ ಅವ್ರಿಗೆ ಎಂಕರೇಜ್ ಮಾಡಬೇಕು. ಈ ಮುಖ್ಯಮಂತ್ರಿಗಳೇ ಹೇಳಿದಾಗೆ ಈ ಥರ ಅಪಘಾತದಲ್ಲಿ ಒಪ್ಪಿರೋ ಸಾವಿಗೆ ನಾವು ಕೊಡೋ ಪರಿಹಾರ ಅದು ಸಮಾನ ಅಲ್ಲವೇ ಅಲ್ಲ ಅಂತ ಹೇಳಿದ್ರೆ ಸತ್ಯವಾದ ಮಾತು. ಮುಖ್ಯಮಂತ್ರಿಗಳು ಈ ರೀತಿ ಒಂದು ವಿವೇಕದ ಮಾತನ್ನು ಹೇಳಿ 5 ಲಕ್ಷದ ಘೋಷಣೆ ಮಾಡೋದು ಕೂಡ ಒಳ್ಳೆಯ ವಿಷಯ. ಆದರೆ ಆ 5 ಲಕ್ಷ ಏನೇನೂ ಅಲ್ಲ ಒಂದು ಜೀವ ಕಳ್ಕೊಂಡಿರೋಕ್ಕೆ ಅಂತ ಅವರಕ್ಕಿಂತ ಯಾರೂ ತಪ್ಪು ಇದರಲ್ಲಿ ಇವ್ರ ತಪ್ಪೇನು ಅಲ್ಲವೇ ಅಲ್ಲ. ಹೀಗಿರುವಾಗ ಅಂಥ ಒಂದು ಸಂದರ್ಭವನ್ನು ಸರ್ಕಾರ ಸರಿಯಾಗಿ ಮನಗಂಡು ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಬಹಳ ಮುಖ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿಗಳು ಒಂದು ಜಾಣ್ಮೆಯ ನಿರ್ಧಾರವನ್ನು ತಗೊಂಡು ಪ್ರತಿ ಕುಟುಂಬಕ್ಕೂ ಕೂಡ ಸರ್ಕಾರಿ ಹುದ್ದೆಯನ್ನು ಕೊಡುವಂಥ ಅದು ಆಯಾ ಮಟ್ಟದ ಕೆಲಸಗಳು, ಇವನ್ ಯಾವ ಥರದ ಒಂದು ಸರ್ಕಾರಿ ಉದ್ಯೋಗ ಯಾವ ಮಟ್ಟದಾದ್ರೂ ಆಗುತ್ತೆ. ಅಲ್ಲಿ ಅವನ ಕುಟುಂಬದಲ್ಲಿ ಮತ್ತೊಬ್ಬ ವಿದ್ಯಾವಂತ ಇದ್ದರೆ ಸೂಕ್ತವಾದ ಕೆಲಸ ಕೊಡ್ಬೋದು. ವಿದ್ಯಾವಂತರು ಇಲ್ಲ ಅಂತ ಅಂದ್ರೂ ಒಂದು ನಿಭಾಯಿಸಬಹುದಾದಂಥ ಸರ್ಕಾರಿ ಕೆಲಸವನ್ನು ಕೊಟ್ಟು ಆ ಕುಟುಂಬ ನಿರ್ವಹಣೆಗೆ ತಾವು ಸಹಾಯ ಚಾಚಬೇಕು. ಇಂಥ ಕಷ್ಟದಲ್ಲಿರುವಂಥ ಕುಟುಂಬಗಳಿಗೆ ತಾವು ನೆರವಾಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಸಾರ್ವಜನಿಕರೇ ತಾವು ಕೂಡ ಮುಖ್ಯಮಂತ್ರಿಗಳಿಗೆ ಈ ಥರ ವಿನಂತಿ ಮಾತುಗಳನ್ನ ಕಳಿಸಿ ಅವ್ರನ್ನ ವಿನಂತಿ ಮಾಡಿ
ಆ ನೊಂದಂಥ ಕುಟುಂಬಗಳಿಗೆ ನೆರವಾಗಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ವಿನಂತಿ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಭಾಳ ನೋವಿನಿಂದ ಈ ಮಾತನಾಡ್ತಾ ಇದ್ದೀನಿ. ಯಾಕೆ ನಾನು ತಿರುಗಾಡಿದ ಜಾಗ ಅದು. ನಾನು ಓದುವಾಗ ಒಳನಶಿಪುರ ಹಾಸನದಲ್ಲಿ ಓದುವಾಗ ನಾನು ತಿರುಗಾಡಿರೋ ಜಾಗ. ಆ ಊರು ಚಿರಪರಿಚಿತ ನನಗೆ. ಅಂಥ ಊರಲ್ಲಿ ಇಂಥ ಒಂದು ಘಟನೆ ನಡೀತೆ ಅಂತೇಳಿ ಯಾವಾಗಲೂ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆಯಿಂದ ಈ ಈ ಈ ವಿಷಯನೇ ನಾವು ತಡ್ಕೊಳಕ್ಕಾಗ್ತಾಯಿಲ್ಲ. ದುಃಖ ಇಮ್ಮಡಿಸ್ಬರ್ತದೆ. ಇಂಥ ಸಂದರ್ಭದಲ್ಲಿ ನಮಗೇನೆ ಇಷ್ಟೊಂದು ನೋವು ದುಃಖ ಕಾಡಿ ಬರ್ತಾ ಇರುವಾಗ ಆ ಕುಟುಂಬದ ನೋವುಗಳು ಎಷ್ಟಿರ್ಬೋದು ಅದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಆ ಕುಟುಂಬಗಳ ಬೆಂಬಲಕ್ಕೆ ನಿಲ್ಲಿ ಅವರಿಗೆ ಸೂಕ್ತವಾದ ಉದ್ಯೋಗ ಕೊಟ್ಟು ಆ ಕುಟುಂಬವನ್ನು ನಿರ್ವಹಣೆ ಮಾಡೋ ಸಾಮರ್ಥ್ಯನ ತುಂಬಲಿ ಅಂತ ಹೇಳ್ತಾ ಈ ಮೂಲಕ ಅವ್ರನ್ನ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು. ನಮಸ್ಕಾರ. ಸೂಪರ್.